ನಮಸ್ತೆ, ನಾನು ನಿಮ್ಮ ವೀರಕಭದ್ರ ಶ್ರೀನಿವಾಸ್. ಹೇಗಿದ್ದೀರಿ? ಕ್ಷಮೆ ಇರಲಿ, ದಾದಾ DJ ರದ್ದಾಗಿತ್ತು ಯಾವ್ಯಾವುದೋ ಘಟನೆಗಳ ಕಾರಣಕ್ಕೆ. ಈಗ ಕೊನೆಗೂ ದಾದಾ DJ ಬಂದಿದೆ. ರದ್ದಾಗಿದ್ದು ಒಳ್ಳೆಯದೇ ಆಯಿತು ಅಂತ ಅನಿಸೋಷ್ಟು ಸಿದ್ಧತೆಗಳಾಗ್ತಿದ್ದಾವೆ. ಈಗಾಗಲೇ ಹಾಡುಗಳೆಲ್ಲವೂ ಮುಗಿದಿದ್ದಾವೆ. ಜೊತೆಗೆ ಹೊಸ ಮೈದಾನ ಸಿಕ್ಕಿದೆ. ವಿದ್ಯಾಪೀಠ ಸರ್ಕಲ್ ಹತ್ರ ಇರುವಂತಹ ಶಂಕರ್ನಾಗ್ ಆಟದ ಮೈದಾನ, ಅದನ್ನು ಡೊಂಕಣ ಆಟದ ಮೈದಾನ ಅಂತ ಕೂಡ ಕರೀತಾರೆ. ಸೊ ಅಲ್ಲಿ 20ನೇ ತಾರೀಕು ಇದೆ, ಅಕ್ಟೋಬರ್ 20ಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಎಷ್ಟು ವಿಶೇಷತೆಗಳಿರ್ತಿದ್ದಾವೆ ಅಂತಂದರೆ, ನಾನು ಅದನ್ನೇ ಹೇಳಿದ್ದು, ಸಮಯ ಸಿಕ್ಕಿದ್ದು ಒಳ್ಳೆಯದಾಯಿತು ಅಂತ ಹೇಳಿ. ನೀವು ಹಿಂದೆಂದೂ ಕಾಣದಂತಹ ಒಂದು ವಿಶೇಷತೆಗಳನ್ನು ನಾವು ಅಲ್ಲಿ ಸಿದ್ಧತೆ ರೂಪದಲ್ಲಿ ನಿಮಗೋಸ್ಕರ ಮಾಡ್ತಿದ್ದೇವೆ. ಸೊ ತಾವು ಆ ವಿಶೇಷತೆಗಳನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಮತ್ತು ದಾದಾ DJಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪೋಸ್ಟರ್ಸನ್ನು ಪ್ರಿಂಟ್ ಮಾಡ್ತಾಯಿದ್ದೀವಿ, ಅದನ್ನು ಕೂಡ ನಿಮಗೆ ಕಳಿಸ್ಕೊಡ್ತೀವಿ. ಯಾರೆಲ್ಲ ಬೇಕಾಗಿದ್ದರೂ ಒಂದು ಕಾಮೆಂಟ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಪ್ರತಿ ಊರಲ್ಲೂ ಕೂಡ ಇರಬೇಕು. ಮತ್ತು ನೀವು ಕೂಡ ತಂಡೋಪತಂಡವಾಗಿ ಅಲ್ಲಿಗೆ ಬರಬೇಕು. ನೆನಪಿರಲಿ, ಯಜಮಾನರ 75ನೇ ಅಮೃತ ಮಹೋತ್ಸವಕ್ಕೆ ಮುಹೂರ್ತ ಅಂತ ಅಂದ್ಕೊಂಡು ಬನ್ನಿ. ಆ ಉತ್ಸಾಹ ಇದೆಯಲ್ಲ, ಇಡೀ ಒಂದು ವರ್ಷಕ್ಕಾಗುವಷ್ಟು ತುಂಬಿ ಕಳಿಸುವ ಜವಾಬ್ದಾರಿ ನಮ್ಮದು. ಸಂಜೆ ಬೇಗ ಬಂದುಬಿಡಿ, 4 ಗಂಟೆಗೆಲ್ಲ ಬಂದುಬಿಡಿ. ನಿಮಗೆ 4 ಗಂಟೆಯಿಂದಲೇ ಎಂಟರ್ಟೈನ್ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಮಾಡ್ತೀವಿ. ಎಲ್ಲ ಹೇಳಿಬಿಟ್ರೆ ನಿಮಗೆ ವಿಶೇಷತೆಗಳು ಮತ್ತು ಅಲ್ಲಿ ಏನು ತೋರಿಸ್ಲಿಕ್ಕೆ ಇರಲ್ಲ. ಆದ್ದರಿಂದ ನನ್ನ ಮುಖದಲ್ಲಿ ಆಗ್ತಿರೋಂತಹ ಎಕ್ಸೈಟ್ಮೆಂಟನ್ನು ನೀವು ಕೂಡ ಅರ್ಥ ಮಾಡ್ಕೋತೀರಿ ಅಂತ ಅಂದ್ಕೊಂಡು ಇಲ್ಲಿಗೆ ಮಾತನ್ನು ಮುಗಿಸ್ತೇನೆ. ಅಕ್ಟೋಬರ್ 20 ಸಂಜೆ 4 ಗಂಟೆಗೆ ನೀವೆಲ್ಲರೂ ಕೂಡ ಬೆಂಗಳೂರಿನ ವಿದ್ಯಾಪೀಠ ಸರ್ಕಲ್ ಹತ್ರ ಇರೋ ಶಂಕರ್ನಾಗ್ ಆಟದ ಮೈದಾನಕ್ಕೆ ಬರಬೇಕು. ಭಾಳ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವು ನೀವು ಸಾಕ್ಷಿಯಾಗಬೇಕು. ಅಲ್ಲಿಂದ ಆಚೆಗೆ 1 ವರ್ಷಗಳ ಕಾಲ ಯಜಮಾನರ ಅಮೃತ ಮಹೋತ್ಸವದ ತೇರನ್ನು ಎಳಿಬೇಕು ಅನ್ನೋಂತಹ ಮನವಿ ವಿನಂತಿ ನಂದು. ಥ್ಯಾಂಕ್ ಯು.